ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಏನ್ ಮ್ಯಾಮ್ ಮತ್ತೆ ಸ್ಟಾಕ್ ಬಂತಾ ಇವತ್ತು? ಮತ್ತೆ ಸ್ಟಾಕ್ ಬಂತು ಮ್ಯಾಮ್. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಮ್ಯಾಮ್. ಏನ್ ನಮ್ ಮ್ಯಾಮ್ ರಾಯರ್ ಇದ್ದಾರೆ ಮ್ಯಾಮ್. ಹೌದಾ ಮ್ಯಾಮ್? ನಮ್ ಪಾಲ್ಗೆ ರಾಯರ್ ಇದ್ದಾರೆ. ಹೌದಾ? ಕಷ್ಟಪಟ್ಟಿದ್ದು ಯಾವತ್ತು ಎಲ್ಲೂ ಹೋಗಲ್ಲ, ವಾಪಸ್ ಬಂದೇ ಬರುತ್ತೆ ಅಂತಾರಲ್ಲ ಹಂಗೆ ನಾನು ಕಸ್ಟಮರ್ಗೆ 2 ಸ್ಯಾರಿನ ಕಳಿಸ್ಕೊಟ್ಟಿದ್ದೆ. ಫೋಟೋರ್ ಅವರು ಫೋನ್ ಪಿಕ್ ಮಾಡ್ತಿಲ್ಲ, ಹಿಂಗಾಯ್ತು ಅಂತ ಬೇಜಾರ್ ಮಾಡ್ಕೊಂಡಿದ್ದೆ. ರಾಯರ್ ಹತ್ರ ನಿಂತ್ಕೊಂಡು ಒಪ್ಪಿಸ್ದೆ, ಹಿಂಗಾಗಿದೆಯಪ್ಪ ಅಂತ. ನೋಡಿದ್ರೆ ಫೋಟೋರ್ ಅವನು ಇವತ್ತು ಬೆಳಗ್ಗೆ ಸ್ಯಾರಿನ ವಾಪಸ್ ತಂದ್ಕೊಟ್ಟ. ನಿಜವಾಗ್ಲೂ ರಾಯರ್ ಇದ್ದಾರೆ. ರಾಯರನ್ನ ತುಂಬಾ ನಂಬ್ತೀನಿ. ಹಾಗೆ ಕಷ್ಟಪಟ್ಟಿರೋದು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ ಅನ್ನೋದಕ್ಕೆ ಇವತ್ತು ಸ್ಯಾರಿನ ಅವನು ಹುಡ್ಗ ವಾಪಸ್ ತಂದ್ಕೊಟ್ಟಿದ್ದಾನೆ. ಅವನ್ಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ರಾಯರೇ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ವಾಪಸ್ಸು ಸ್ಯಾರಿನ ಕಳಿಸ್ಕೊಟ್ಟಿದ್ದಾರೆ. ನನ್ಗಂತೂ ತುಂಬಾ ಖುಷಿ ಆಯ್ತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್ ಮ್ಯಾಮ್. ನೀವ್ ಯಾವಾಗ್ಲೂ ಹೇಳ್ತೀರಾ ಮ್ಯಾಮ್ ರಾಯರ್ ಇದ್ದಾರೆ ನಿಮ್ ಜೊತೆ. ಹೌದು, ನಿಮ್ಗೆ ಯಾವ್ದೇ ರೀತಿ ಮೋಸ ತೊಂದ್ರೆ ಮಾಡೋರ್ನು ಕೂಡ ಬಿಡಲ್ಲ ಅಂತಿದ್ರಿ. ಅದಂತೂ ಸತ್ಯ ಮ್ಯಾಮ್. 100% ಸ್ಯಾರಿ ನೋಡಿ ಮ್ಯಾಮ್, ಮೊನ್ನೆ ತರ್ಸಿದ್ದು ಸ್ಯಾರಿ ಕಂಪ್ಲೀಟ್ ಸೋಲ್ಡ್ ಔಟ್ ಆಗೋಯ್ತು. ಹಂಗಾಗಿ ಮತ್ತೆ ಇವಾಗ ಸ್ಯಾರಿನ ತರ್ಸಿದೀನಿ ನೋಡಿ. ಇದ್ರಲ್ಲಿ ಕಲರ್ಸ್ ಎಲ್ಲ ನಾನು ತೋರಿಸ್ತೀನಿ, ನಿಮ್ಗೆ ಯಾವ್ದು ಬೇಕು ಬುಕ್ ಮಾಡ್ಕೊಳ್ಳಿ ಮ್ಯಾಮ್. ಓಪನ್ ಮಾಡಿ ತೋರಿಸಿ ಅಂತ ಹೇಳ್ಬೇಡಿ, ಒಂದೇ ಒಂದ್ ಸ್ಯಾರಿನ ಬೇಕಾದ್ರೆ ನಾನು ಓಪನ್ ಮಾಡ್ಬೋದು, ಎಲ್ಲಾ ಸ್ಯಾರಿನೂ ನಾನು ಓಪನ್ ಮಾಡಕ್ ಆಗಲ್ಲ. ತುಂಬಾ ಖುಷಿ ಆಯ್ತು. ಬೆಳಗ್ಗೆನೆ ಫೋನ್ ಬಂದಿದ ತಕ್ಷಣ ನನ್ಗೆ ಇನ್ನೂ ಖುಷಿ ಆಗೋಯ್ತು ಮ್ಯಾಮ್. ನಾನು ಏನ್ ಹೇಳ್ದೆ ಮ್ಯಾಮ್, ಅವನೆಲ್ಲೂ ಹೋಗಲ್ಲ ಬಿಡಿ, ತಗೊಂಬಂದ್ ಕೊಡ್ತಾನೆ ಅಂತ ಹೇಳಿಲ್ಲ. ನಿಮ್ಗೆ ಯಾರೇ ಮೋಸ ಮಾಡಿದ್ರೇನು ಮೋಸ ಮಾಡಕ್ಕ ರಾಯರು ಬಿಡೋದಿಲ್ಲ. ಹೌದಲ್ವಾ ಮ್ಯಾಮ್? ಹೌದು. ತುಂಬಾ ಯೋಚನೆ ಮಾಡ್ಬಿಟ್ಟೆ ಮ್ಯಾಮ್. ಕಸ್ಟಮರ್ ಸೀರೆ ಅವರು ಫೋನ್ ಮಾಡಿ ಕೇಳಿದ್ರು. ಹೌದು, ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೆ. ಆದ್ರೆ ನಾನ್ ಸುಮ್ನೆ ಅದೇ ರಾಯರು ಸುಮ್ನೆ ಆಗಿಲ್ವಲ್ಲ. ಆಗ್ಲಿಲ್ಲ, ನೀವು ವರದಿ ಒಪ್ಪಿಸ್ತ್ರಲ್ಲ. ನಾನು ವರದಿ ಒಪ್ಪಿಸ್ದೆ. ಅವ್ರ ಹತ್ರ ನಿಂತ್ಕೊಂಡು ನನ್ ಕಷ್ಟ ಸುಖ ಏನೇ ಇರ್ಲಿ ಮ್ಯಾಮ್, ರಾಯರ್ ಹತ್ರನೇ ಹೇಳೋದು. ನನ್ಗೆ ಇವತ್ತು ಒಂದ್ 10 ರೂಪಾಯಿ ಬೇಕು ಅಂದ್ಬಿಡು, ಅಪ್ಪ ನಂಗೆ 10 ರೂಪಾಯಿ ಬೇಕು ಅಂತೀನಿ. ಯಾರಿದ್ದಾರೆ ನಮ್ಗೆ? ಅವರೇ ನನ್ ತಂದೆ ತಾಯಿ ಎಲ್ಲ ಅವ್ರೇನೆ. ಏನೇ ಇದ್ರು ಅವ್ರ ಹತ್ರ ಒಪ್ಪಿಸ್ಬಿಡ್ತೀನಿ ನಾನು. ನನ್ಗೆ ಯಾರೇ ನೋವು ಮಾಡ್ಲಿ, ನಂಗೆ ಯಾರೇ ತೊಂದ್ರೆ ಕೊಡ್ಲಿ, ಈ ತರ ನೋಡಿ ಮೊನ್ನೆ ಫೋಟೋರ್ದು ಈ ತರ ಪ್ರಾಬ್ಲಮ್ ಆಯ್ತಾ, ಅಲ್ಲಿ ಹೋಗಿ ಒಪ್ಪಿಸ್ದೆ. ನೋಡಿದ್ರೆ ಇವತ್ ಬೆಳಗ್ಗೆ ಸ್ಯಾರಿ ಬಂತು. ಕ್ಲಾಸ್ ತಗೊಂಡ್ರ ಮ್ಯಾಮ್ ಅವನ್ಗೆ? ಕ್ಲಾಸಾ? ಪಾಪ ಹೋಗ್ಲಿ ಅಂದ್ಬಿಟ್ಬಿಟ್ಟೆ. ಅದು ಏನಾಗಿತ್ತು, ನನ್ ಮೇಲೆ ಭಯ ಇರೋದಕ್ಕೆ ಅವನೇನ್ ಮಾಡಿದಾರೆ, ಕಸ್ಟಮರ್ ನಂಬರ್ ಕೊಟ್ಟಿದ್ನಲ್ಲ ಅವ್ರಿಗೆ ಕಾಲ್ ಮಾಡಿ ಮೇಡಮ್ ಅವ್ರಿಗೆ ಹೇಳ್ಬಿಡಿ ಅಂತ ಹೇಳಿದಾನೆ. ಮತ್ತೆ ಇನ್ನೊಂದ್ ಗೊತ್ತಾ ಮ್ಯಾಮ್, ಮೊನ್ನೆ 3,000 ಕೊಡ್ಬೇಕಿತ್ತಲ್ಲ ಬ್ಯಾಲೆನ್ಸ್, ಅದು ಇವಾಗ ಇವಾಗ ಆಯಪ್ಪನು ಕೂಡ ಫೋನೇ ಪಿಕ್ ಮಾಡ್ತಾ ಇರ್ಲಿಲ್ಲ. ಇವಾಗ ಅವರು ಫೋನ್ ಮಾಡಿ ಒಟ್ಟಿಗೆ ಕೊಡಕ್ ಆಗಲ್ಲ, 3,000 ರೂಪಾಯಿ ಡೈಲಿ 500 ರೂಪಾಯಿ ಕೊಟ್ಟು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ 500 ರೂಪಾಯಿನ ಕೊಡ್ತಾ ಇದ್ದಾರೆ. 500 ರೂಪಾಯಿ ಮ್ಯಾಮ್? 500 ರೂಪಾಯಿ ನೋಡಿ ಮ್ಯಾಮ್. ಮಲ್ಕೊಟ್ಟಂಗೆ ಮಾತೇ ಬರ್ತಾ ಇಲ್ಲ ಇವತ್ತು. ಫುಲ್ ಖುಷಿ ಆಗ್ಬಿಟ್ಟೆ. ಹಾಯ್ ಫ್ರೆಂಡ್ಸ್, ಮಲ್ಕೊಟ್ಟನಲ್ಲಿ ಸ್ಯಾರಿ ತರ್ಸಿದೀನಿ. ಇವಾಗೆಲ್ಲ ನೋಡಿ ಅಲ್ಲೇ ಹಾಕಿದೀನಿ ವಿಡಿಯೋಸ್ ಅಲ್ಲಿ ಯಾವ್ಯಾವ ಸ್ಯಾರಿ ಅಂತ ನೋಡಿ. ಇದೊಂದ್ ಸ್ಯಾರಿ ಓಪನ್ ಮಾಡ್ತೀನಿ. ಎಲ್ಲಾ ಸೀರೆ ಓಪನ್ ಲಾಸ್ಟ್ ವೀಕ್ ಎಲ್ಲಾ ಸ್ಯಾರಿ ಸೋಲ್ಡ್ ಔಟ್ ಆಗಿತ್ತಲ್ಲ ಮ್ಯಾಮ್? ಕಂಪ್ಲೀಟ್ ಸೋಲ್ಡ್ ಔಟ್ ಆಯ್ತು ಮ್ಯಾಮ್. ನೋಡಿ ಇದ್ ಬರಕ್ಕೆ 3 ಡೇಸ್. ಇದ್ರಲ್ಲಿ ಯಾವ್ಯಾವ ಕಲರ್ಸ್ ಬೇಕು ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ದಯವಿಟ್ಟು ಓಪನ್ ಮಾಡಿ ಅಂತೀರಾ. ಒಂದ್ ಸ್ಯಾರಿ ಓಪನ್ ಮಾಡಿ ವಿಡಿಯೋ ಹಾಕಿರ್ತೀನಿ ನೋಡಿ. ಒಂದ್ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಟಾಕು ಇಷ್ಟೇ ಇರೋದು, ಜಾಸ್ತಿ ಇಲ್ಲ. ಬೇಗ ಬುಕ್ ಮಾಡ್ಕೊಬಿಡಿ. ಆಮೇಲೆ ಮ್ಯಾಮ್ ಸ್ಯಾರಿ ಇಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಿ. ಬ್ಲೌಸ್ ಯಾವ ತರ ಬರುತ್ತೆ ಅಂತ ಈಗ ತೋರಿಸ್ತಿದ್ದೀನಿ ನೋಡಿ. ಬ್ಲೌಸು ಈ ತರ ಬರುತ್ತೆ. ಕೊಡಿ, ಸ್ಯಾರಿ ಮಾತ್ರ ಸೂಪರ್ ಆಗಿದೆ. ಇದು ಆಲ್ರೆಡಿ ನಾವು ಆರ್ಡರ್ ತಗೊಂಡಿದ್ರೆ ಇಷ್ಟೊತ್ತಿಗೆಲ್ಲ ಬುಕ್ಕಿಂಗ್ ಸ್ಯಾರಿ ಆಗೋಗಿರ್ತಿತ್ತು ಮ್ಯಾಮ್.